ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನನ್ನ ಕಡೆಯಿಂದ ಸೀರಿಯಲ್ ಅಪ್ಡೇಟು ಸಿಗುತ್ತೆ ನಿಮಗೆ, ಮತ್ತು ಮೀಶೋದಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಪ್ರಾಡಕ್ಟ್ಗಳು ಕೂಡ ನಿಮಗೆ ಒಳ್ಳೆ ಆಫರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ. ಏಕೆ ಅಂತಂದರೆ ನಾನಿವತ್ತು ಪ್ರಾಡಕ್ಟ್ ಯಾವುದು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಮಧ್ಯದಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಕೊನೆವರೆಗೂ ನೋಡಿದ್ರೆ ಮೀಶೋ ಪ್ರಾಡಕ್ಟ್ನ ಇವತ್ತು ನಾನು ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಏಕೆಂದರೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಕಂಫರ್ಟಬಲಾಗಿ ಫೀಲ್ ಆಗಿರುವಂಥ ಒಂದು ಪ್ರಾಡಕ್ಟ್ನ ನಾನು ಇವತ್ತು ಆ್ಯಡ್ ಮಾಡಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಆ ಲಿಂಕ್ ಸಿಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ ಸಿಗುತ್ತೆ ನನ್ನ ಕಡೆಯಿಂದ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಇಲ್ಲಿ ಏನು ಗೊತ್ತಾ, ಅಲ್ಲಿ ಅವರು ಇವ್ರಿಗೋಸ್ಕರನೇ ಅಂದರೆ ಅಜ್ಜಿ ಶಾರದಾಗೋಸ್ಕರ ಸಾಂಬಾರನ್ನ ಮಾಡಿಸಿರ್ತಾಳಲ್ವ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಶ್ರವಣ್ ತುಂಬ ಖುಷಿ ಪಡ್ತಾನೆ. ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಪಡ್ತಾನೆ. ಅತ್ತೆ ನಿಮಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅತ್ತೆ, ನಮ್ಮ ಶಾರದಾಗೆ ಏನಾದರೂ ಹುಷಾರಾಯಿತು ಅಂತಂದರೆ ನನಗಂತೂ ಎಷ್ಟು ಖುಷಿ ಆಗುತ್ತಾ ಗೊತ್ತಿಲ್ಲ ಅಂಥೇಳಿ ಶ್ರವಣ್ ಹೇಳ್ತಾನೆ. ಮತ್ತು ಸಂಗೀತ ಕೂಡ ಹಾಗೆ ಹೇಳ್ತಾಳೆ, ಅತ್ತೆ ನಿಮ್ಮ ಬಾಯಾರಿಕೆಯಿಂದ ನಮ್ಮ ಒಂದು ಶಾರದಾಗೆ ತುಂಬ ಹುಷಾರಾಗಿಬಿಟ್ರೆ ಮನೆ ದೇವ್ರಿಗೆ ಹೋಗಿ ಎಲ್ಲರೂ ಕೂಡ ಪೂಜೆ ಮಾಡಿಸೋಣ ಅಂತ ಕೂಡ ಹೇಳ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ನಾನು ಹಿಂಗೆ ಅಜ್ಜಿ ಸುಮ್ಮನೆ ಬಿಡ್ತಾರಾ. ನಿನ್ನೆ ಸಂಚಿಕೆಯಲ್ಲಿ ಭೂಮಿ ಕಾಪಾಡಿದ್ಲು ಇವಳಿಗೆ ಇವಾಗ ಸಿಟ್ಟು ಬಂದಿರುತ್ತೆ ಹಂಗೇನೆ. ಇನ್ನೇನು ಇವಾಗ ನಿಮ್ಗೆ ಏನು ಶಿಕ್ಷೆ ಕೊಡಬೇಕಂತ ಗೊತ್ತಾ? ಏನು ನನ್ನ ಮಗಳಿಗೆ ಇಷ್ಟೊಂದೆಲ್ಲ ಬಂದ್ಬಿಡುತ್ತೆ ಅಷ್ಟೊಂದೆಲ್ಲ ಬಂದ್ಬಿಡುತ್ತೆ ಅಡುಗೆ ಅಂತ ಹೇಳಿದ್ದೆಲ್ಲ ಈಗ ನೋಡಿದ್ರೆ ಏನಾಯಿತು, ಏನು ಬರೋದೇ ಇಲ್ಲ ಅವಳಿಗೆ ಅಂಥೇಳಿ ನಿಂಗವಜ್ಜಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ದೇವಿಯನಿಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಬಂದ ತಕ್ಷಣವೇ ಇನ್ನಿನ್ನು ಇವಳಂತೂ ಸುಮ್ಮನೆ ಇರೋದೇ ಇಲ್ಲ. ಯಾರು ಏನಾದರೂ ಒಂದು ಎಡವಟ್ಟು ಮಾಡ್ಕೊತಾಳೆ. ಅಂದರೆ ಅಂಜು ಅಜ್ಜಿ ಏನು ಗೊತ್ತಾ, ನಾವು ಅತ್ತೆ ಮನೇಲಿ ಯಾರು ಇರೋದು. ಸೊ ಹಾಗಾಗಿ ಅಜ್ಜಿ ಬೇರೆ ಅಂದಿರ್ತಾಳೆ, ಇನ್ನು ಯಾರ ಮನೆಗೆ ಹೋಗಿ ಏನು ಕಪ್ರ ಮಾಡ್ತೀವೇನೋ, ಅದು ಯಾರಿಗೆ ಅನ್ನ ಬೇಸಾಕ್ತೀವೇನೋ ಹಾಗೆ ಹೀಗೆ ಅಂತೇಳಿ ಅವ್ರು ಹಿರಿಯರು ಮಾತಾಡ್ತಾರಲ್ಲ ಆ ರೀತಿ ಅಂದಿರ್ತಾರೆ. ಅದನ್ನು ಈ ಅಂಜು ಕೇಳಿಸ್ಕೊಂಡು ಏನಂತಾಳೆ ಅಂತಂದರೆ, ಇವತ್ತಂತೂ ನಿಜವಾಗ ಸಿಕ್ಕಾಪಟ್ಟೆ ಕಾಮಿಡಿಯಾಗಿದೆ ಸೀರಿಯಲ್ ಮಾತ್ರ. ನಾನೇನು ಗೊತ್ತಾ, ನಮ್ಮ ಅತ್ತೆ ಮಗನೇ ನಾನು ಮದುವೆ ಮಾಡ್ಕೊಳ್ತಿರೋದು ನಚ್ಚಿನ. ನಾನು ನಮ್ಮಮ್ಮ ಇಬ್ಬರು ಮನೇಲೇ ಇರ್ತೀವಿ. ಸೊ ನಮ್ಮ ಅತ್ತೆ ನಮ್ಮಿಬ್ರಿಗೂ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರು ಕೂಡ ನಮ್ಗೆ ಅಡುಗೆ ಮಾಡಿರ್ತಾಳೆ. ಇನ್ನೇನು ಚಿಂತೆ ಅಂತೇಳಿ ಸಿಗಾಕೋಗ್ಬಿಡ್ತಾಳೆ. ಅಂದರೆ ನಿನ್ನ ಮೊಮ್ಮಗನ್ನೇ ನಾನು ಮದುವೆ ಆಗ್ತಿರೋದು ಅಂತ ಹೇಳಿಬಿಟ್ಟು. ಹಾಗಾದರೆ ಇವಾಗ ನಿನಗೆ ಖಂಡಿತ ನಾನು ಶಿಕ್ಷೆ ಕೊಡಲೇಬೇಕು ಕಣೆ, ಹಾಗಾದರೆ ನೀನು ಮಾಡಿರೋ ತಪ್ಪಿಗಂತೂ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಬಾಯಿ ಮೇಲೆ ಬೆರಳಿಕ್ಕೊಂಡು ಶಾಕ್ ಆಗ್ತಾರೆ. ಏನು ಶಿಕ್ಷೆ ಅದು ಅಂತಂದರೆ ನಾಳೆ ಪೂರ್ತಿ ಎಲ್ಲರಿಗೂ ನೀವೇ ಅಡುಗೆ ಮಾಡಬೇಕು ಅಂತ ಕೂಡ ಹೇಳ್ಕೊಳ್ತಾರೆ. ಹಾಗೆ ಹೇಳ್ಕೊಂಡ ತಕ್ಷಣವೇ ಫೈನಲಿ ಇವರಿಬ್ಬರು ರೂಮಿಗೆ ಬಂದು ತುಂಬಾ ಟೆನ್ಷನ್ ಮಾಡಿಕೊಂಡು ಗಾಬರಿ ಮಾಡ್ಕೊಬಿಡ್ತಾರೆ. ಹಿಂಗೆ ಮಾಡೋದು ಏನು ಕತೆ? ಅಲ್ಲ ಕಣೆ ಅಂಜು, ಸುಮ್ಮನಿರೋಕ್ಕಾಗಲ್ವೇನೆ, ಏನಾದರೂ ಒಂದು ಎಡವಟ್ಟು ಮಾಡ್ತೀಯಲ್ಲೇ ನೀನು. ಸುಮ್ಮನೆ ಇದ್ದರೆ ಏನಾಗ್ತಿತ್ತೆ ನಿನಗೆ? ಏನಾದರೂ ಅಜ್ಜಿ ಮುಂದೆ ನೀನು ಮಾತಾಡಿದ್ಕೆ ತಾನೇ ಇವಾಗ ಹಂಗಾಗಿದ್ದು. ನನ್ನ ಕೈಯಲ್ಲಿ ಅಡುಗೆ ಮಾಡಿದ ಎಷ್ಟು ವರ್ಷಗಳಾಗಿದೆಯೋ ಏನೋ ಗೊತ್ತಿಲ್ಲ. ನನ್ನ ರುಚಿ ನನಗೆ ಏನಂತಲೇ ನನಗೆ ಗೊತ್ತಿಲ್ಲ. ನಾನು ಅಡುಗೆ ಮಾಡಿರೋ ರುಚಿ ನೀನು ಕಟ್ಕೊಂಡು ಇನ್ನು ಜೀರಿಗೆಗೂ ಸೋಂಪಿಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಅದು ನಿನ್ನ ಕಟ್ಕೊಂಡು ನಾನು ಅಡುಗೆ ಮಾಡೋದ? ಯಪ್ಪ ದೇವ್ರಿಗೆ ಏನಪ್ಪ ಮಾಡೋದು? ಏನಾದರೂ ಯೋಚನೆ ಮಾಡಿ ಅಂದಾಗ ಮಾಮ್ ಯೋಚನೆ ಮಾಡ್ತೀನಿ, ವೆಯ್ಟ್ ಮಾಮ್ ಅಂತೇಳಿ ಅಂಜು ಏನೋ ಒಂದು ಯೋಚನೆ ಮಾಡ್ತಾಳೆ. ಇದು ಕೂಡ ಎಡವಟ್ಟೆ ಅಂದ್ಕೊಳ್ಳಿ. ಫೈನಲಿ ಯೋಚನೆ ಮಾಡಿ ಮಾಮ್ ಈ ಮೊಬೈಲ್ನ ನೋಡಿ ಅಂದರೆ ಆ ನ್ಯೂಸ್ ನೋಡಿ ನಾನೇ ಏನೇ ಮಾಡಬೇಕು ಅಂತ ಹೇಳಿದಾಗ ಮಾಮ್ ನೋಡಿ ಮಾಮ್ ಒಂದ್ಸರಿ ಇವಾಗ ಎಷ್ಟು ಗ್ಯಾಸಿನ ಪ್ರಾಬ್ಲಮ್ ಇದೆ ಗೊತ್ತಾ? ಸೊ ಹಾಗಾಗಿ ಗ್ಯಾಸ್ನೇ ಕಳ್ತನ ಮಾಡಿಸ್ಬಿಟ್ರೆ ನಾವು ಅಡುಗೆ ಮಾಡೋದೇ ತಪ್ಪೋಗ್ಬಿಡುತ್ತಲ್ಲ ಅಂಥೇಳಿ ಅವ್ರ ಅಮ್ಮನಿಗೆ ಪ್ಲ್ಯಾನ್ ಕೊಡ್ತಾಳೆ. ಹೌದು ಬೇಬಿ, ನೀನು ತುಂಬ ಚೆನ್ನಾಗಿರೋ ಪ್ಲ್ಯಾನ್ ಕೊಟ್ಟಿದ್ದಿ ಅಂತ ಇಲ್ಲಿ ಭದ್ರನಿಗೆ ಫೋನ್ ಮಾಡಿದ್ರೆ ಭದ್ರ ಇದ್ಕೊಂಡು ಒಂದೇ ಸರಿ ಮೇಡಮ್ ಯಾರು ನಾವು ವಿಡಿಯೋನ ಕರೆದ್ರೂ ಕೂಡ ನಾವು ಆ ದೇವ್ರದ್ದು ನಾಗಪ್ಪ ಅಂದರೆ ನಾವು ಅದ್ರ ಸುದ್ದಿಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ನಾನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ನೀವೇನು ಹೆದರ್ಕೋಬೇಡಿ ಅಂತ ಕೂಡ ಅವನು ಇನ್ನೇ ಕೊಟ್ಟಿದ್ಲಲ್ಲ ಡೀಲು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಸರಿ ಆಯಿತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಅಡ್ಜಸ್ಟ್ ಮಾಡ್ತೀಯ ಅಂತ. ಆದರೆ ಈಗ ಹೇಳ್ತೀರಾ ಕೆಲಸ ಬೇರೆ ಅಂತ ಅಂದಾಗ ಅದೇನು ಮೇಡಮ್ ಅಂದಾಗ, ನಮ್ಮ ಮನೇಲಿ 2 ಸಿಲಿಂಡ್ರ್ ಇದೆ, ಅದನ್ನು ನೀನು ನಾನು ನೈಟು ಇಂದ್ಲು ಬಾಗಿಲ ಓಪನ್ ಮಾಡಿ ಹಾಕಿರ್ತೀನಿ, ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಏನು ಮೇಡಮ್ ಸಿಲಿಂಡ್ರ್ ಕಳ್ತನ ಮಾಡೋದಾ ಅಂತ ಹೇಳಿದಾಗ ಹೌದು ಅಂದಾಗ ಇವು ಇದ್ಕೊಂಡು ಅಯ್ಯೋ ದೇವ್ರೆ
ಈಗ ಏನೋ ಡೀಲ್ ಕೊಡ್ತಾರಂತ ನಾನು ಅಂದ್ಕೊಂಡ್ರೆ ಕಳ್ತನ ಮಾಡ್ಬೇಕಂತೆ ಸಿಲಿಂಡ್ರನ್ನ, ಅದು ಹೋಗಿ ಅಂತ ಹೇಳ್ಬಿಟ್ಟು ಭದ್ರ ಅಂದ್ಕೊಳ್ತಾ ಇರ್ತಾನೆ. ಆದರೂ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು ಮಾಡಲೇಬೇಕು ಅಂತ ಕೂಡ ಅವನೇ ಅನ್ಕೊತಾನೆ. ಇನ್ನು ಫೈನಲಿ ಇಲ್ಲೇನಾಗಿರುತ್ತೆ ಅಂತಂದರೆ ಅವಳು ಕಳ್ತನ ಮಾಡಿ ಸಾಕ್ಬಿಟ್ಟಿರ್ತಾಳೆ ಅಲ್ಲೇ ರಾತ್ರಿಕೇನೆ. ಇನ್ನು ಸಂಗೀತ ಬರ್ತಾಳೆ. ಸಂಗೀತ ಬಂದು ಅಡುಗೆ ಮನೆಗೆ ನೋಡಿದಾಗ ಸಿಲಿಂಡ್ರ್ ಎಲ್ಲ ಇರೋದಿಲ್ಲ. ಅತ್ತೆ, ಭೂಮಿ, ರೀ, ಶ್ರವಣ ಎಲ್ಲಿದ್ರೆಲ್ಲ ಬನ್ನಿರಿ ಬೂ ಅಂತ ಅಂದಾಗ ಹೋಗಿ ಮನಸ್ವಿನಿ ಅಂತ ಕೂಕೊಂತಾರೆ. ಅವಾಗ ಬಂದ ತಕ್ಷಣ ಇಲ್ಲಿ ನೋಡ್ತೀಯ ಭೂಮಿ, ಸಿಲಿಂಡ್ರೇ ಇಲ್ಲ, ಸಿಲಿಂಡ್ರ್ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಹಾಗಾದ್ರೆ ಅಡುಗೆ ಮಾಡೋದು ಹೇಗೆ, ಇವಾಗ ನಾವು ಊಟ ಮಾಡೋದು ಹೇಗೆ? ಅವಳು ಒಂದೇ ಉಸಿರಿಗೆ ಲೊಟಕ್ಕೆ ಬಿಡ್ತಾಳೆ. ಅಜ್ಜಿ ಬಂದ್ಬಿಟ್ಟು ಏನಕ್ಕೆ ಅಷ್ಟೊಂದು ಲೊಟಕ್ತೀಯ, ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಬೈತಾರೆ. ಬೈದ ತಕ್ಷಣ ಇವರಿಬ್ರು ತುಂಬ ಖುಷಿಯಾಗಿರ್ತಾರೆ, ತಾಯಿ ಮಗಳು, ಯಾಕೆಂದರೆ ಸಿಲಿಂಡ್ರ್ ಕಳೆದೋಗಿರುತ್ತಲ್ವ. ಸೊ ಹಾಗಾಗಿ ಅಲ್ಲ ನಮ್ಮ ಮನೆಗೆ ನುಗ್ಗಿ ಕಳ್ತನ ಮಾಡೋ ಅಂಥವ್ರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ. ಇವರು ಅಷ್ಟೇ, ಅಲ್ಲ ನಮ್ಮ ಮನೇಲಿ ಯಾರಿಗೆ ಧೈರ್ಯ ಸಿಲಿಂಡ್ರ್ ಹೊತ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಚಂದ್ರಿಕಾ ಕೂಡ ಹೇಳ್ತಾ ಇರ್ತಾಳೆ. ಇವತ್ತು ನಾನು ಪ್ರಾಡಕ್ಟ್ ತೋರಿಸಿರುವಂಥದ್ದು ಜಸ್ಟ್ 264 ರುಪೀಸ್, ಅಂದರೆ 264 ರೂಪಾಯಿಗೆ ಇಷ್ಟು ಚೆನ್ನಾಗಿರುವ ಒಂದು ನೈಟ್ ಡ್ರೆಸ್ ಅಂತಲೇ ಹೇಳ್ಬೋದು. ನೈಟ್ ಹಾಕ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಡೇ ಟೈಮಲ್ಲಿ ಕೂಡ ಈ ಥರ ಡ್ರೆಸ್ನ ವೇರ್ ಮಾಡ್ಬೋದು. ನಾನಂತೂ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಡ್ರೆಸ್ ತೊಗೊಂಡು ನಾನು ಆಲ್ರೆಡಿ 2 ಮಂತ್ಸ್ ಮೇಲೆ ಆಯಿತು ಮೀಶೋದಲ್ಲಿ. ಸೊ ಇವಾಗ ನಾನು ಲಿಂಕ್ ಕೊಡ್ತಿರುವಂಥದ್ದು, ಏಕೆಂದರೆ ಇನ್ಮೇಲೆ ಡೈಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಲ್ವ. ಸೊ ಹಾಗಾಗಿ ನಾನು ತೊಗೊಂಡಾಗ 264 ರೂಪಾಯಿ ಇತ್ತು. ಇದರಲ್ಲಿ ಸೈಜ್ ಬಂದ್ಬಿಟ್ಟು XS-ಇಂದ XL-ವರೆಗೂ XXL-ವರೆಗೂ ಇದೆ, ನಾನು ಸರಿಯಾಗಿ ನೋಡಿಲ್ಲ. ಸೊ ಇದು ಹುಡುಗಿಯರು, ಕಾಲೇಜ್ಗೆ ಹೋಗೋ ಹುಡುಗಿಯರಾಗಿರ್ಬೋದು. ಸೊ XXL ಎಲ್ಲವರೆಗೂ ಆಗುತ್ತೋ ಅವರೆಲ್ಲರೂ ತೊಗೊಂಡು ಯೂಸ್ ಮಾಡ್ಬೋದು. ಇದು ಯೂನೆಕ್ ಬಂದ್ಬಿಟ್ಟು ಮತ್ತು ಈ ರೀತಿ ಫ್ರಿಲ್ಸ್ ಕೊಟ್ಟಿರ್ತಾರೆ ಮಧ್ಯದಲ್ಲಿ. ಸೊ ಲೆಂತಿಯಾಗಿ ಸ್ಲೀವ್ ಇರುತ್ತೆ. ನಿಜವಾಗೂ ಅಂದರೆ ನಿಜವಾಗಿ ಹೇಳ್ತೀನಿ ಕೇಳಿ, 100ಗೆ 100 ಕೊಡ್ತಾ ಇದ್ದೀನಿ. ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ನಾನು 2-3 ಸರಿ ಅಲ್ಲೇ ಹಾಕ್ಕೊಂಡು ವಾಶ್ ಮಾಡಿದ್ದೀನಿ. ಇದಕ್ಕೆ ಒಂದು ಪ್ಲಾಜಾ ಪ್ಯಾಂಟ್ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ ಫ್ರಿಲ್ಸ್ ಇದೆ ಈ ಮಧ್ಯದಲ್ಲಿ, ಯಾರು ಮಿಸ್ ಮಾಡ್ಕೋಬೇಡಿ. ಲಿಂಕ್ನ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ. ಲಿಂಕ್ ಅಂತ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ ನಾನು. ಸೊ ಇದರಲ್ಲಿ ಕೂಡ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮೀಶೋಗೆ ಕರ್ಕೊಂಡು ಹೋಗುತ್ತೆ, ಆರಾಮಾಗಿ ನೀವು ಬೈ ಮಾಡ್ಬೋದು. ಸೊ ಮೊನ್ನೆ ಕೂಡ ಸುಮಾರು ಜನ ನನ್ನ ಪ್ರಾಡಕ್ಟ್ನೆಲ್ಲ ಬೈ ಮಾಡ್ಕೊಂಡಿದ್ದೀರಾ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗ್ತಿರುತ್ತೆ, ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ನೋಡ್ತಾ ಹೋಗಿ. ಇನ್ನೇನು ತುಂಬಾ ಚೆನ್ನಾಗಿ ಇಲ್ಲಿ ಗಾಬರಿ ಪಟ್ಕೊಂಡು ಎಲ್ಲರೂ ಕೂಡ ಸಿಲಿಂಡ್ರ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಇನ್ನು ಇಲ್ಲಿ ದೇವಿಯ ನಿಮ್ಮ ಹತ್ರ, ಅಯ್ಯೋ ಸಿಲಿಂಡ್ರ್ ಹೋಗಿರೋದಕ್ಕೆಲ್ಲ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ, ಈಗ ಸಿಲಿಂಡ್ರದ್ದು ಪ್ರಾಬ್ಲಮ್ ಇದೆಯಲ್ಲ ನಿಮ್ಗಿನ್ನೂ ಗೊತ್ತಿಲ್ವಾ ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವರು ಬಾಯಿ ಬಡ್ಕೊತಾ ಇರ್ತಾರೆ. ಅಯ್ಯೋ ದೇವ್ರೆ, ನನ್ನ ಮನೆಗೆ ಬಂದು ಯಾರಪ್ಪ ಸಿಲಿಂಡ್ರ್ ಹೊತ್ಕೊಂಡೋದ್ರು, ಅವ್ರಿಗೆ ನಾಗರಾವ್ ಕಡಿಯ, ಅದನ್ನ ಕಡಿಯ, ಇದನ್ನ ಕಡಿಯ, ಈ ದೊಡ್ಡವ್ರು ಮಾತಾಡ್ತಾರಲ್ವ ಏನೇನೋ ಕೆಟ್ಟ ಮಾತುಗಳೆಲ್ಲ ಬಳಸ್ಬಿಡ್ತಾರೆ ಅವ್ರು. ಹಾಗಾಗ ಈಗಾಗ ಅಂಥೇಳಿ ನನಗೆ ಅದರ ಹೇಳಕ್ಕೆ ಬರ್ತಿಲ್ಲ ಆ್ಯಕ್ಚುಲಿ. ಹಂಗಂದ ತಕ್ಷಣ ದೇವಿಯನ್ನು ಇದ್ಕೊಂಡು ಅಯ್ಯೋ ಬಿಡಿಯತ್ತೆ, ಯಾಕೆ ಇಷ್ಟೊಂದೆಲ್ಲ ಬೈತಾ ಇದ್ದೀರಾ, ಸೊ ಅವ್ರಿಗೇನು ಪ್ರಾಬ್ಲಮ್ ಇತ್ತೋ ಏನೋ, ಅವ್ರನ್ನ ಯಾಕೆ ಬೈಕೋಬೇಕು, ಸಿಲಿಂಡ್ರದ್ದು ಬೇರೆ ಪ್ರಾಬ್ಲಮ್ ಇದೆ, ನೀವಿನ್ನೂ ಟಿ ವಿಲಿ ಕೇಳಿಲ್ವಾ ಅಂತ ಹೇಳಿದಾಗ, ಮತ್ತು ಇವಾಗ ಏನು ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡಬೇಕಾದಾಗ ರಾಮಣ್ಣ ಇದ್ಕೊಂಡು ಕಂಪ್ಲೇಂಟ್ ಕೊಟ್ಬಿಡೋಣ. ಶ್ರವಣ್ ಕೂಡ ಹಾಗೆ ಹೇಳ್ತಾನೆ, ಕೇಶವ್ ಕೂಡ ಹಾಗೆ ಹೇಳ್ತಾನೆ. ಎಲ್ಲರೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡಬೇಕಂತ ಡಿಸಿಷನ್ನ ತೊಗೊಳ್ತಾರೆ ಸಿಲಿಂಡ್ರ್ ಕಳೆದೋಗಿರೋದಕ್ಕೆ. ದೇವಿಯನಿ ಇವ್ರು ಮಾತ್ರ ಮುಖ ನೋಡಿಕೊಂಡು ಅಯ್ಯಪ್ಪ ಕಂಪ್ಲೇಂಟ್ ಕೊಟ್ಟರೆ ಮುಗೀತಲ್ಲ ಕತೆ, ಈಗ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಅಂಜು ಫೈನಲಿ ಅಪ್ಪ ಈ ಕಾಮಿಡಿ ಇರೋದು ಅಂತಂದರೆ ಪೊಲೀಸ್ನವರು ಬಂದುಬಿಡ್ತಾರೆ. ಪೊಲೀಸ್ನವ್ರು ಬಂದ ತಕ್ಷಣನೇ ಇನ್ನು ಈ ದೇವಿಯ ನೀನು ಇವಳಿಬ್ಬರನ್ನು ಕೂಡ ಅದೇನು ಹಾಕ್ತಾರಲ್ಲ ಬೇಡಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇವರು ನಿಂಗವಜ್ಜಿ ಇದ್ಕೊಂಡು ಹೊಡಿಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಹೊಡಿಯೋಕ್ಕೆ ಹೋಗ್ತಲೇ ಇರ್ತಾಳೆ. ಅಲ್ಲ ನಿನ್ಗೇನು ಒಂದ್ಸಲ್ವ ನಾಚಿಕೆ ಮಾನ ಮರ್ಯಾದೆ ಏನಿಲ್ವ ಅಂತ ಒಂದು ಕಡೆ ಸಂಗೀತ ಬೈತಾಳೆ. ನಿನಗೆ ಸಿಲಿಂಡ್ರ್ ಕಳ್ಳಿ ಅಂತ ಹೆಸರಿಡ್ಬೇಕು ಇನ್ಮೇಲೆ ಅಂತ ಹೇಳ್ಬಿಟ್ಟು. ಇವ್ರ ಭೂಮಿನೂ ಅಷ್ಟೇ, ನಿನ್ನ ಅಮ್ಮ ಅಂತಿದ್ದೆ ನಾನು, ಇನ್ಮೇಲೆ ಸಿಲಿಂಡ್ರ್ ಕಳ್ಳಿ ಅಮ್ಮ ಅಂತ ಅಂತೀನಿ ಅಂತ ಅವಳು ಅಂತಾಳೆ. ಇಲ್ಲಿ ರಾಧಾ ಇದ್ಕೊಂಡು ಅವರು ಪೊಲೀಸ್ನವ್ರು ಹೊಡಿಯೋದಲ್ಲ ನಾನೊಂದೇಟು ಹೊಡಿತೀನತ್ತೆ ಫಸ್ಟು ಅಂತೇಳಿ ಅವಳು ಕೋಪ ಮಾಡ್ಕೊತಾಳೆ. ಯಪ್ಪ ಒಬ್ಬೊಬ್ರು ನಂತರ ಚಂದ್ರಿಕಾನೂ ಅಷ್ಟೇ, ನಿಮ್ಮನ್ನ ಹಳ್ಳಿ ಮರಕ್ಕೆ ಕಟ್ಟಿ ಹೊಡಿಬೇಕು ಊರು ಆಚೆ ಅಂತ ಹೇಳ್ಬಿಟ್ಟು ಚಂದ್ರಿಕಾ ಹೇಳ್ತಾ ಇರ್ತಾಳೆ. ಈ ಮಯೂರಿನೂ ಅಷ್ಟೇ, ಇವ್ರನ್ನಂತೂ ಸುಮ್ಮನೆ ಬಿಡಲ್ಲ, ಒಂದೇಟಾದರೂ ಹೊಡಿತೀನಿ ಅಂತ ಹೇಳಿ ಅವಳು ಹೋಗ್ತಾಳೆ. ಅಮ್ಮ ದೇವ್ರೆ, ನಕ್ಕು ಸಾಕಾಯ್ತು ನನಗಂತೂ. ಇನ್ನು ಲಾಸ್ಟ್ ಫೈನಲ್ ಏನು ಗೊತ್ತಾ,
ಶಾರದಾಗೆಲ್ಲ ಅದೆಲ್ಲಿದೆ ಸಿಟ್ಟು ಬರುತ್ತೋ ಗೊತ್ತಿಲ್ಲ, ಹೋಗಿ ಕಪಾಳಕ್ಕೆ ಬರೆಸ್ಬಿಡ್ತಾಳೆ, ಏನೇ ಸಿಲಿಂಡ್ರ್ ಕಳ್ತನ ಮಾಡ್ತೀನಿ ಅಂತ ಹೇಳಿ, ನಿನಗೆ ಕೈಯಲ್ಲಿ ಹೊಡಿಯೋದಲ್ಲ ಅಂತೇಳಿ ಮಸ್ತಾಗೋ ಬಂದು ಕಡಿಯೋಕ್ಕೆ ಹೋಗ್ತಾಳೆ. ಅದನ್ನು ನೋಡಿಬಿಟ್ಟು ಶ್ರವಣ್ ಬಿಡಿಸ್ಕೊತಾನೆ. ಪೊಲೀಸ್ನವ್ರು ಕೂಡ ಅಡ್ಡ ಬರ್ತಾರೆ. ಅಲ್ಲಿರೋರೆಲ್ಲ ಏನಪ್ಪ ಇವ್ರಿಗೆ ಎಚ್ಚರಿಕೆ ಆಗಿಬಿಡ್ತಾ, ಇವ್ರಿಗೆ ಶಾಕ್ ಆಗಿಬಿಡ್ತಾ, ಇವ್ರಿಗೆಲ್ಲ ಹಳೆನೇನು ಬಂದ್ಬಿಡ್ತಾ ಅಂತ ಶ್ರವಣು ಎಲ್ಲಿರೋರೆಲ್ಲ ಹೆದರ್ಕೊಳ್ತಾರೆ. ಮಸ್ತ್ ತಗೊಂಡೆ ಹಾಕಕ್ಕೆ ಹೋಗ್ಬಿಟ್ಟಿರ್ತಾಳೆ ಶಾರದಾ ಅಂತೂ. ಇನ್ನು ಅದೆಲ್ಲ ಆದಮೇಲೆ ನೀವು ರೆಚ್ಚಿಗೆ ಎದ್ದೇಳ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾನೆ. ಫೈನಲಿ ನಚ್ಚಿ ಅಂತೂ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ, ನಿನ್ನ ನನ್ನ ಮದುವೆ ಮಾಡ್ಕೋಬೇಕಾ, ಥೂ ಐ ಹೇಟ್ ಯು ಅಂತೇಳಿ ಅವನು ಬಾಯಿಗೆ ಬಂದಂಗೆ ಬೈತು. ಹೋಗೆ ನಿನ್ನ ಯಾವತ್ತೂ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಬೈತಾನೆ. ಸೊ ಇದೆಲ್ಲ ಬಂದ್ಬಿಟ್ಟು ನೋ ಅಂತ ಕಿರ್ಚ್ಕೊತಾ ಇರ್ತಾಳೆ ಅಂಜು. ಸಾರಿ, ಇದೆಲ್ಲ ಬಂದ್ಬಿಟ್ಟು ಆ ಕಿರ್ಚ್ಕೊಳ್ಳೋದು ನೋಡಿಬಿಟ್ಟು ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಆದರೆ ಇದೆಲ್ಲ ಕನಸು ಅಂಜುದು. ಆವಾಗ ದೇವಿಯನ್ನು ಇದ್ಕೊಂಡು ಸಣ್ಣದಾಗಿ ಹೇಳ್ತಾ ಇರ್ತಾಳೆ, ಇದೆಲ್ಲ ಕಲ್ಸ ಬೇಬಿ, ಸ್ವಲ್ಪ ಕೂಲಾಗು ಕನ್ಸ್ಕೊಂಡಿಯಾ ಈ ಥರ ಆಗುತ್ತೆ ಅಂತ ಅಂದಾಗ ಕೂಲಾಗಿ ನಾರ್ಮಲ್ ಆಗಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹೇಳ್ತಾ ಇರ್ತಾಳೆ. ನಗ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಬಿಡಿ. ಸೊ ಇನ್ನೇನು ಹಂಗಂದ ತಕ್ಷಣ ಅವಳು ಸ್ವಲ್ಪ ಕೂಲಾಗಿ ಏನೇ ಆಯಿತು ನಿನಗೆ ಅಂದಾಗ, ಏನಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕಾಂಪ್ರಮೈಸ್ ಆಗ್ತಾಳೆ. ಸೊ ಈಗ ನಡೀರಿ, ಹಂಗಾದರೆ ಕಂಪ್ಲೇಂಟ್ ಕೊಟ್ಬಿಡೋದ್ರಿ ಹೋಗಿ ಫಸ್ಟು ಅಂತೇಳಿ ಅಜ್ಜಿ ಹೇಳಿದಾಗ, ಚಂದ್ರಿಕನೂ ಹಾಗೆ ಹೇಳಿದಾಗ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ಕಂಪ್ಲೇಂಟ್ ಕೊಡೋಣ ಅಂತ ಶ್ರವಣ್ ಎಲ್ಲ ಹೆಣ್ಮಕ್ಳು ಸಮಾಧಾನ ಮಾಡಿದ್ರಾಗೆ ಇರ್ತಾನಪ್ಪ. ಎಷ್ಟು ಸಮಾಧಾನ ಮಾಡಿದ್ರು ಲಾಸ್ಟಿಗೆ ಫೈನಲಿ ದೇವಿಯೇ ನೀವು ಬಿಡಿ ಹೋಗ್ಲಿ, ಸುಮ್ಮನೆ ಏನಕ್ಕೆ ಕಂಪ್ಲೇಂಟು, ಅದೆಲ್ಲ ಸಿಲಿಂಡ್ರ್ ಅಲ್ವಾ ಕಳೆದೋಗಿರೋದು, ಏನು ಬೇಡ ಅಂತ ಹೇಳಿದಾಗ, ಇಲ್ಲ ನಿಂಗೆ ಅಜ್ಜಿ ಮನೆಗೆ ಬಂದು ನಿಂಗೆ ಒಂದು ಮನೆಗೆ ಬಂದು ಕಳ್ತನ ಮಾಡಿರಂದರೆ ನಾನು ಸುಮ್ಮನೆ ಬಿಡ್ತೀನ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಹೇಳ್ತಾರೆ. ಫೈನಲಿ ಇನ್ನು ಭೂಮಿ ಮಾತಿಗೆ ಎಲ್ಲರೂ ತಲೆ ಕೆಡಿಸ್ಕೊಳ್ಳೇಬೇಕು, ಕೇಳಲೇಬೇಕಲ್ವಾ. ಇಲ್ಲ ಕಂಪ್ಲೇಂಟ್ ಬೇಡ ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಯಾಕೆ ಕಂಪ್ಲೇಂಟ್ ಬೇಡ ಅಂತೀ ಅಂತ ಚಂದ್ರಿಕಾ ಹೇಳ್ತಾಳೆ. ಏನು ಗೊತ್ತಾ, ನಮ್ಮ ಸಿಲಿಂಡ್ರನ್ನ ತೊಗೊಂಡೋಗ್ಬಿಟ್ಟು ಅವರು ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ತಿಂತಾರೆ, ಅದು ನಮಗೆ ಪುಣ್ಯ ಬರುತ್ತೆ. ಇನ್ನೊಂದೇನು ಗೊತ್ತಾ, ಅವ್ರು ಯಾವುದು ಬಂಗಾರನ ಕದ್ದಿಲ್ಲ, ಒಡವೆನೂ ಕದ್ದಿಲ್ಲ, ಇನ್ನೊಂದು ಕದ್ದಿಲ್ಲ, ನಮ್ಮ ಮನೆಗೆ ನುಗ್ಗಿಬಿಟ್ಟು ಸಿಲಿಂಡ್ರನ್ನ ತಾನೇ ತೊಗೊಂಡೋಗಿದ್ದಾರೆ. ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಪುಣ್ಯ ಬರುತ್ತಲ್ವ ಅಂದಾಗ ನಿಂಗವಜ್ಜಿ ಇದ್ಕೊಂಡು, ಇದು ಒಂದು ಕಡೆ ಲೆಕ್ಕ ಹಾಕಿದರೆ ಸರಿ ಅಂತ ಅನಿಸುತ್ತೆ ಕಣೆ, ಹೋಗ್ಲಿ ಬಿಡೆ, ಅವ್ರು ತಿಂದಿರೋದು ನಮಗೆ ಒಂದು ಪುಣ್ಯ ಬರಲಿ ಅಂತ ಕೂಡ ನಿಂಗವಜ್ಜಿ ಕೂಡ ಹೇಳ್ತಾರೆ. ಎಲ್ಲರೂ ಕೂಡ ಅವಳ ಮಾತಿಗೆ ಒಪ್ಕೊಂಡು ಆಯಿತು. ಇನ್ನು ಶ್ರವಣು ಅವರು ಮನೆಯವರೆಲ್ಲ ಕೂಡ ಒಪ್ಕೊತಾರೆ. ಆದರೆ ಇವಾಗ ಕಳ್ಳರನ್ನ ಹೇಗೆ ಹಿಡಿಯೋದು ಅಂತೇಳಿ ಇದ್ರ ಬಗ್ಗೆ ಟೆನ್ಷನ್ ಆಗಿರುತ್ತಲ್ವ. ಸೊ ಬಿಡಿ ಹೋಗ್ಲಿ, ಅವರೇ ತಂದಿಕ್ತಾರೆ ಸಿಲಿಂಡ್ರನ್ನ, ಅಡುಗೆ ಮಾಡ್ಕೊಂಡಂತ ಕೂಡ ಭೂಮಿ ಅದಕ್ಕೂ ಸೊಲ್ಯೂಷನ್ ಕೊಡ್ತಾರೆ. ಇನ್ನು ಫೈನಲಿ ಈ ಅಂಜು ತಿರ್ಗಾ ಸಿಗಾಕೊಳ್ಳೋ ಚಾನ್ಸಸ್ ಏನು ಗೊತ್ತಾ, ಈಗ ಆಯ್ತಲ್ಲ ಎಲ್ಲ ಫೈನಲಿ, ಈಗ ಒಂದು ಕೆಲಸ ಮಾಡೋಣ, ಒಲೆನ ಅಂದರೆ ಕರೆಂಟ್ ಒಲೆನ ತಂದು ಅಡುಗೆ ಮಾಡೋಣ ಅಂತೇಳಿ ಹೇಳಿದಾಗ, ಬೇಡ ಕರೆಂಟ್ ಒಲೆಲೆಲ್ಲ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಮತ್ತು ಇವಾಗ ಏನು ಮಾಡೋದು, ಹೋಟ್ಲಿಂದ ಆರ್ಡ್ರ್ ಮಾಡಿಸ್ಬಿಡೋಣ ಅಂತ ಅಂಜು ಹೇಳ್ತಾಳೆ. ಹೋಟ್ಲೂಟ ನಾನು ತಿನ್ನಲ್ಲ ಅಂತೇಳಿ ನಿಂಗವಜ್ಜಿ ಹೇಳ್ತಾರೆ. ಮತ್ತು ಈಗ ಏನು ಸಜೆಷನ್ನ ಹುಡ್ಕೋದಂದರೆ ನಿಂಗವಜ್ಜಿ ಲಾಸ್ಟಿಗೆ ಫೈನಲ್ ಏನು ಹೇಳ್ತಾರೆ ಗೊತ್ತಾ, ನಾವು ಎಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅಂತಂದರೆ ನಾವು ಫಸ್ಟು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ವಿ ಅಂತ ಅಂದಾಗ ರಾಮಣ್ಣ ಇದ್ಕೊಂಡು, ಹೌದು ನಮ್ಮಮ್ಮ ಎಲ್ಲ ಚಿಕ್ಕ ಹುಡುಗರಿದ್ದಾಗ ನಮಗೆ ಒಲೆಯಲ್ಲೇ ಅಡುಗೆ ಮಾಡಾಕ್ತಿದ್ರು, ನಾವೆಲ್ಲ ಒಲೆಯಲ್ಲಿ ಅಡುಗೆ ಮಾಡಿರೋದನ್ನೇ ತಿಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ನಿಂಗವಜ್ಜಿ ಕರೆಕ್ಟಾಗಿ ಒಂದು ಶಿಕ್ಷೆ ಕೊಟ್ಬಿಡ್ತಾಳೆ. ಯಾರಿಗೆ, ದೇವಿಯನಿಗೂ ಅಂಜಿಗೂ ಇಬ್ಬರಿಗೂ. ನೋಡಿ, ಒಲೆ ಹಾಕಿ ನಾಳೆ ಅಡುಗೆ ಮಾಡಬೇಕು, ಸೊ ಆ ಅಡುಗೆನ ದೇವಿಯನ್ನೇ ಮಗಳೇ ಇಬ್ಬರೇ ಮಾಡಾಕ್ಬೇಕು ನಮ್ಮೆಲ್ಲರಿಗೆ ಅಂತ ಹೇಳ್ಬಿಡ್ತಾರೆ. ನಿಂಗವಜ್ಜಿ ಹಂಗೆ ಹೇಳಿದ ತಕ್ಷಣ ಇನ್ನು ಅಂಜುಗೂ ದೇವಿಯನಿಗೆ ಹಬ್ಬ ಐತೆ, ನಾಳೆ ಒಲೆ ಕೂಡ ರೆಡಿ ಮಾಡಿರ್ತಾರೆ, ನಾಳೆ ಒಲೆಯಲ್ಲಿ ಅಡುಗೆ ಮಾಡಬೇಕು ತಾಯಿ ಮಗಳಿಬ್ರು, ಮನೆಯವ್ರಿಗೆಲ್ಲ ಮಾಡಾಕ್ಬೇಕು ಅಡುಗೆನ. ಅವರು ಅದೇನು ಹೇಳ್ತಾರಲ್ಲ, ಅವರೇ ಹಳ್ಳ ತೋಡಿ ಅವರೇ ಹಳ್ಳದೊಳಕ್ಕೆ ಬಿದ್ದರು ಅಂತ ಹೇಳ್ತಾರಲ್ಲ, ಅಂದರೆ ಹಳ್ಳದೊಳಕ್ಕೆ ಆ ರೀತಿ ಆಯಿತು. ಒಂದೊಂದು ಮಾತಾಡಬೇಕಾದಾಗ ಏನೋ ಒಂದು ಮಿಸ್ಟೇಕ್ ಆಗ್ತಿರುತ್ತೆ. ನಿನ್ನೆ ನನಗೆ ಕಮೆಂಟ್ ಹಾಕಿದ್ದೀರಾ ಈ ರೀತಿ ಮಿಸ್ಸಾಗಿ ಮಾತಾಡಿದ್ದೀರಂತ, ದಯವಿಟ್ಟು ಕ್ಷಮೆ ಇರಲಿ. ಸೊ ನಿಮ್ಮ ಕಮೆಂಟ್ಗೆ ನಿಜವಾಗೂ ನಾನು ಏನೂ ಅಂದ್ಕೊಳ್ಳೋದಿಲ್ಲ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಹಾಗೆಯೇ ಶೇರ್. ಥ್ಯಾಂಕ್ ಯು.